ಚುನಾಯಿತ ಸರ್ಕಾರಗಳು ಇರಲಿಲ್ಲ, ನಮ್ಮದೇ ಆದಂತ ಸ್ಥಾಪಿತ ಸಂವಿಧಾನನೂ ಕೂಡ ಇರಲಿಲ್ಲ. ಅಂತ ಒಂದು ಕಾಲಘಟ್ಟದಲ್ಲೂ ಕೂಡ ಒಂದು ಉತ್ತಮ ಸಮಾಜ ಹೇಗಿರ್ಬೇಕು ಅನ್ನೋಂಥದಕ್ಕೆ ನಮಗೆ ಮಾರ್ಗದರ್ಶನವನ್ನ ಮಾಡಿದಂತ ಅನೇಕ ಮಾನ್ಯರು. ನಾನು ವಿಶೇಷವಾಗಿ ಬಸವಣ್ಣವರ ಒಂದು ವಚನವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಷ್ಟಪಡ್ತೇನೆ. ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ನಾವು ಒಲಿಸುವ ಪರಿ ಅಂತ ಹೇಳಿ ಶರಣ ಬಸವೇಶ್ವರರು 12ನೇ ಶತಮಾನದಲ್ಲೇ ಈ ತೀರದ ಒಂದು ವಚನವನ್ನ ನಮಗೆ ಕೊಟ್ಟಿದ್ದಾರೆ. ಕಲಬೇಡ ನಮಗೆಲ್ಲರೂ ಕೂಡ ಗೊತ್ತಿದೆ. ತಪ್ಪು ದಾರಿಯಲ್ಲಿ ಹೋಗಿ ಕಳ್ತನವನ್ನ ಮಾಡಬೇಡ, ತನಗಲ್ಲದಿರುವಂತ ವಸ್ತುವನ್ನ ತಾನು ಪಡೆಯುವಂತ ಪ್ರಯತ್ನವನ್ನ ಬೇರೆ ದಾರಿಯಲ್ಲಿ ವಾಮ ಮಾರ್ಗದಲ್ಲಿ ಮಾಡಬೇಡ. ಬಹುಶಃ ನಮ್ಮ ಗವರ್ನರ್ ಅವರ ಭಾಷಣದಲ್ಲಿ ಎಲ್ಲೋ ಒಂದ್ ಕಡೆ ಉಲ್ಲೇಖ ಆಗ್ಬೇಕಾಗಿತ್ತು ಈ ವಿಷಯ. ಗವರ್ನರ್ ಅವರ ಭಾಷಣದಲ್ಲಿ ಕಳೆದ ಅವಧಿಯಲ್ಲಿ ಕಳ್ತನ ಆಗಿತ್ತು ನಮ್ಮ ಸರ್ಕಾರದಲ್ಲಿ, ಅದನ್ನ ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ರು. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಅಂತ ನೀವ್ ಹೇಳ್ತಿರೋದು ನಿಜ ಅಲ್ಲಪ್ಪ, 89 ಕೋಟಿ ಕಳ್ತನ ಆಗಿದೆ, ಇದನ್ನ ನಾನೇ ಒಪ್ಕೊಂತೀನಿ ಅಂತ ಹೇಳಿದ್ರು. ಆದ್ರೆ ಈ ವರ್ಷ ಬಹುಶಃ ಅದೆಲ್ಲವೂ ಕೂಡ ಆಗಿ ಸುಮಾರು 17-18 ತಿಂಗಳು ಆಗ್ತಾ ಬಂದ್ರು ಕೂಡ ಆ ಕಳ್ತನ ಆದಂತ ದುಡ್ಡು ಏನಾಯ್ತು, ನಮ್ಮ ಸರ್ಕಾರದ ತೆರಿಗೆದು ಅಂತ ದುಡ್ಡು ಅನ್ನುವಂಥದ್ದನ್ನ ಈ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಉಲ್ಲೇಖ ಮಾಡದಲೇ ಇರುವಂತ ರೀತಿಯಲ್ಲಿ ಅಧಿಕೃತವಾಗಿ ಕಳ್ತನ ಆಗಿರೋದು, ಅದು ಅಕ್ರಮ ಆಗಿರೋಂಥದ್ದಲ್ಲ, ಅಧಿಕೃತವಾಗಿ ಸರ್ಕಾರದ ಖಜಾನೆಯಿಂದ ವರ್ಗಾವಣೆ ಆಗಿರುವಂತದ್ರ ಬಗ್ಗೆ ಈ ಭಾಷಣದಲ್ಲಿ ಹೌದು ಹಿಂದೆ ಈ ತರದಾಗಿತ್ತು, ಅದನ್ನ ವಸೂಲಾತಿ ಮಾಡುವಂತದ್ದು ಅಥವಾ ಇಷ್ಟು ವಸೂಲಾತಿಯನ್ನ ನಾವು 89 ಕೋಟಿ ಅಂತ ಅಧಿಕೃತ ಒಪ್ಪಿರುವಂತ ಹಣದ ಬಗ್ಗೆ ಎಲ್ಲೂ ಕೂಡ ವ್ಯಾಖ್ಯಾನವನ್ನು ಮಾಡಿಸಲಿಲ್ಲ.